ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತಮಾನಸ ಅಯೋಧ್ಯಾಕಾಂಡ. ಇದರಿಂದ ಇವತ್ತು ಚೌಪಾಯಿಗಳು ಮತ್ತು ದೋಹೆಯನ್ನು ತಿಳ್ಕೊಳ್ಳೋಣ. ಗ್ರಹ ಗ್ರಹೀತ್ ಪುನಿ ಬಾತ್ ಬಸ್ ತೇಹಿ ಪುನಿ ಬೀಛಿ ಮಾರ್ ತೇಹಿ ಪಿಯಾಯಿಯ ಬಾರುನಿ ಕಹು ಕಾಹ ಉಪಚಾರ ಕೈ ಕೈ ಸುವನ್ जोग जग जोई चतुर बिरंचि दीन्ह मोही सोई दशरथ तनय राम लघु भाई दीन्ही मोही विधि बादी बड़ाई तुम सब कहूँ कड़ावन टीका राय रजायसु सब कहनीका उतरु देव केहि विधि केहि कहूँ सुखेन जथा रुचि जेहि मोहि कुमातु समेत बिहाई कहु कहि के कीन्ह भलाई मो बिनु को सचराचर माही जेहि सिय रामु प्राण प्रिय नाही परम हानि सब कह बड़लाहूँ अदिनु मोर नहीं दूषण काहूँ संशय सील प्रेम बस अहहूँ ಸಬುಯಿ ಉಚಿತ ಸಬ್ ಜೋ ಕಚು ಕಹು. ಇವು ಚೌಪಾಯಿಗಳು ಮತ್ತು ದೋಹೆ. ಈಗ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಮಾಡೋಣ. ಇಲ್ಲಿ ತುಳಸಿದಾಸರು ಏನು ಹೇಳ್ತಾ ಇದ್ದಾರೆ, ಭರತ ತನ್ನ ಮನಸ್ಸಿನ ನೋವನ್ನ ಹೊರಗಡೆ ಹಾಕ್ತಾ ಇದ್ದಾನೆ. ಅವನ ಮನಸ್ಸಲ್ಲಿ ಏನೇನೋ ಯೋಚನೆಗಳು ಬರ್ತಾ ಇದೆ. ಇವರೆಲ್ಲ ಮಾತಾಡ್ತಾ ಇರೋದು ಸರಿ, ನನ್ನ ಬಗ್ಗೆ ಇವರೆಲ್ಲ ಏನು ಅಂದ್ಕೊಳ್ತಾ ಇದ್ದಾರೋ ಅದೆಲ್ಲ ಕರೆಕ್ಟಾಗೇ ಇದೆ. ಯಾಕೆ ಅಂತಂದರೆ, ನಾನು ಕೈಕೆ ಮಗ ಅಂತಂದಮೇಲೆ ಇದ್ಯಾವುದು ಅನುಚಿತ ಅನಿಸೋದಿಲ್ಲ. ಯಾಕಂದರೆ ತಾಯಿ ಆ ರೀತಿ ಯೋಚನೆ ಮಾಡಿ ಪ್ಲ್ಯಾನ್ ಮಾಡಿ ಇದೆಲ್ಲ ಮಾಡಿದಾಳೆ ಅಂತಂದಮೇಲೆ ಮಗನಿಗೂ ಅದೇ ಬುದ್ಧಿ ಇರುತ್ತಲ್ವಾ. ಆ ರೀತಿ ಯೋಚನೆ ಮಾಡೋದಂತೂ ಸರ್ವೇ ಸಾಮಾನ್ಯ ಅಲ್ವಾ. ಅದಕ್ಕೋಸ್ಕರ ಇದ್ಯಾವುದು ಅನುಚಿತಾನೇ ಅನಿಸೋದಿಲ್ಲ. ನನ್ನ ಜೀವನದಲ್ಲಿ ವಿಧಿನೇ ಎಲ್ಲ ಕೆಲಸನ ಮಾಡಿಬಿಟ್ಟಿದೆ, ನೀವಾಗಲಿ ಪ್ರಜೆಗಳಾಗಲಿ ಮಾಡೋದಕ್ಕೇನೂ ಉಳಿದಿಲ್ಲ ಅಂತ ಅಂದ್ಬಿಟ್ಟು ಅವನು ಹೇಳಿ ಕೆಲವೊಂದು ಉದಾಹರಣೆಗಳನ್ನು ಕೊಟ್ಟು ಹೇಳ್ತಾ ಇದ್ದಾನೆ. ಅಂದರೆ ನನ್ನ ಪರಿಸ್ಥಿತಿ ಇವಾಗ ಹೇಗಿದೆ, ಈಗ ವಿಧಿ ನನ್ನ ಜೀವನದಲ್ಲಿ ಈ ರೀತಿ ಎಲ್ಲ ಆಟ ಆಡಿಸ್ತಾ ಇದೆ ಅಂದಮೇಲೆ ನೀವು ತಾನೇ ಏನು ಮಾಡ್ತೀರಾ ಅಂತಂದ್ಬಿಟ್ಟು ಇಲ್ಲಿ ಉದಾಹರಣೆ ಏನು ಕೊಡ್ತಾ ಇದ್ದಾನೆ. ಈಗ ಯಾರಿಗಾದರೂ ಕ್ರೂರವಾದಂತಹ ಗ್ರಹ ಅಂದರೆ ಪಿಶಾಚಿ ಹಿಡಿಯೋದು, ಭೂತ ಪಿಶಾಚಿಗಳು ಹಿಡ್ಕೊಳ್ತವೆ ಅಂತ ಹೇಳ್ತಾರಲ್ಲ, ಅದು ಹಿಡ್ಕೊಂಡಿದೆ ಅಂತ ಇಟ್ಕೊಳ್ಳಿ ಯಾರಾದರೂ ಒಬ್ಬ ಮನುಷ್ಯನಿಗೆ. ಅದರ ಜೊತೆಗೆ ಅವನಿಗೆ ವಾಯು ಪ್ರಕೋಪವಾದರೆ, ಈಗ ನಮ್ಮ ಶರೀರದಲ್ಲಿ ವಾತ ಹೆಚ್ಚಾದಾಗ ಶರೀರದಲ್ಲಿ ಬೇಕಾದಷ್ಟು ನೋವುಗಳು ಹೆಚ್ಚಾಗ್ಬಿಡುತ್ತೆ. ಅದರ ಜೊತೆಗೆ ಚೇಳು ಕುಟುಕಿದ್ರೆ ತುಂಬ ನೋವಾಗುತ್ತೆ ಅಂತ ಹೇಳ್ತಾರೆ. ಸೊ ಇಲ್ಲಿ ಮೊದಲು ಪಿಶಾಚಿ ಹಿಡ್ಕೊಂಡು ಅವನು ವಿಚಿತ್ರವಾಗಿ ಆಡ್ತಿರ್ತಾನೆ. ಅದರಲ್ಲಿ ವಾಯು ಪ್ರಕೋಪ ಬೇರೆ ಆಗಿದ್ರೆ ಅದಿನ್ನೂ ವಿಚಿತ್ರವಾಗಿರುತ್ತೆ. ಅದ್ರ ಜೊತೆಗೆ ಚೇಳು ಕುಟುಕಿಬಿಟ್ರೆ ಅಂಥ ಒಬ್ಬ ಮನುಷ್ಯನಿಗೆ ಕಳ್ಳನ್ನು ಕುಡಿಸ್ಬಿಟ್ರೆ, ಕಳ್ಳಿ ಹಾಲು ಅಂತಾರಲ್ಲ, ಅಂದರೆ ಏನು, ಹೆಂಡ ಅಂತ ಹೇಳ್ತಾರಲ್ಲ, ಅದನ್ನು ಏನಾದರೂ ಕುಡಿಸ್ಬಿಟ್ರೆ ಅವನಿಗೆ ಯಾವ ಒಂದು ಟ್ರೀಟ್ಮೆಂಟ್ ಮಾಡೋದಕ್ಕೆ ಸಾಧ್ಯ, ಅವನನ್ನು ಹೇಗೆ ಹುಷಾರು ಮಾಡೋದಕ್ಕೆ ಸಾಧ್ಯ ಹೇಳಿ. ಅಂದರೆ ಈಗ ನನ್ನ ಪರಿಸ್ಥಿತಿ ಆಗಿದೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ಕೊಳ್ತಾ ಇದ್ದಾನೆ. ಇಂಥ ವಿಪರೀತವಾಗಿರುವಂಥ ಮೂರೂ ಆಗಿರುವಂಥ ವ್ಯಕ್ತಿಗೆ ಕಳ್ಳನ್ನು ಕುಡಿಸ್ಬಿಟ್ರೆ, ಅಂದರೆ ಹೆಂಡವನ್ನೂ ಕುಡಿಸ್ಬಿಟ್ರೆ ಯಾವ ಟ್ರೀಟ್ಮೆಂಟ್ ಕೊಡಬಹುದು. ಇಲ್ಲಿ ಭರತ ಅವನ ಪರಿಸ್ಥಿತಿ ಈ ರೀತಿ ಆಗಿದೆ ಅಂತಂದ್ಬಿಟ್ಟು ಹೇಳ್ತಾ ಇದ್ದಾನೆ. ಕೈಕೆ ಮಗನಿಗೆ ಜಗತ್ತಲ್ಲಿ ಯೋಗ್ಯವಾದದ್ದೆಲ್ಲವನ್ನೂ ಕೂಡ ಚತುರನಾದ ವಿಧಾತ ನನಗೆ ಕರುಣಿಸಿದ್ದಾನೆ. ಅಂದರೆ ಏನು, ಅವಳ ಮಗ ಅಂತ ಅನ್ನಿಸ್ಕೊಂಡ ಮೇಲೆ ಎಲ್ಲವನ್ನೂ ಕೂಡ ಅವನು ನನಗೆ ಕರುಣಿಸಿದ್ದಾನೆ. ಅಂದರೆ ಏನು, ಇಲ್ಲಿ ಕೈಕೆಯ ದೃಷ್ಟಿಯಿಂದ ನೋಡಿದಾಗ ಅವನಿಗೇನೇನು ಕೈಕೆಯ ಪ್ರಕಾರ ಸಿಗಬೇಕಿತ್ತೋ ಅದೆಲ್ಲವನ್ನ ಭಗವಂತ ಕೊಟ್ಟಿದ್ದಾನೆ. ಆದರೆ ದಶರಥ ತನಯ ಮತ್ತು ರಾಮನ ತಮ್ಮನಾಗಿರುವಂತಹ ಹೆಮ್ಮೆ ಇದೆಯಲ್ಲ, ಅದು ವಿಧಿವಿಲಾಸದಿಂದ ವ್ಯರ್ಥ ಆಯಿತು. ಅಂದರೆ ಏನು, ಭಗವಂತ ಈ ಎರಡನ್ನೂ ನನಗೆ ಕೊಡಬಾರ್ದಾಗಿತ್ತು, ಇದು ವ್ಯರ್ಥವಾಗಿ ಹೊರಟೋಯ್ತು ಅಂತಂದ್ರೆ ಏನು, ಕೈಕೆ ಮಗ ಅನ್ನಿಸ್ಕೊಂಡಿದ್ದಕ್ಕೆ ಸರಿಯಾಗಿದೆ ನಾನು ಅನ್ನಿಸ್ಕೊಂಡಿರೋದು. ಆದರೆ ದಶರಥ ಮಗ ಅಂತ ಕೂಡ ನನ್ನನ್ನು ಕರೀತಾರೆ, ಯಾಕೆ ಅವನ ಮಗ ನಾನು. ಆದರೆ ಅವನ ಮಗನ ಥರ ಏನೂ ಮಾಡಲಿಲ್ವಲ್ಲ, ಯಾವ ರೀತಿ ನಡ್ಕೊಂಡ್ಲಿಲ್ವಲ್ಲ. ಮತ್ತು ರಾಮನ ತಮ್ಮ ಅಂತ ಅನ್ನಿಸ್ಕೊಂಡಿದ್ದೀನಿ, ಆದರೆ ಅವನ ತಮ್ಮನ ಹಾಗೆ ನಾನು ನಡ್ಕೊಳ್ಳೋಕ್ಕಾಗಲಿಲ್ವಲ್ಲ. ಅಂದರೆ ಏನು, ನಾನು ಅವರ ತಮ್ಮ ಮತ್ತು ದಶರಥನ ಮಗ ಅನ್ನಿಸ್ಕೊಳ್ಳೋದಕ್ಕೆ ಯೋಗ್ಯನಾಗಿಲ್ಲ, ಸಾಲದು ಅಂತ ನೀವು ಕೂಡ ನನಗೆ ಪಟ್ಟಾಭಿಷಕ್ತನಾಗು ಅಂತ ಹೇಳ್ತಾ ಇದ್ದೀರಲ್ಲ ಅಂತಂದ್ಬಿಟ್ಟು ಹೇಳ್ತಾ ಇದ್ದಾನೆ. ಇಲ್ಲಿ ಗುರುಗಳಿಗೆ ಅವನು ಹೇಳ್ತಾ ಇರೋದು,
ಅಂದರೆ ತಾಯಿ ಮತ್ತು ಗುರುಗಳು ಎಲ್ಲರೂ ಕೂಡ ಅವನಿಗೆ ಪಟ್ಟಾಭಿಷೇಕ ನಡಿಬೇಕು ಅಂತ ಹೇಳ್ತಾ ಇದ್ದಾರಲ್ಲ, ಅದರ ಬಗ್ಗೆ ಇಲ್ಲಿ ಮಾತಾಡ್ತಾ ಇದ್ದಾನೆ. ಇಷ್ಟೆಲ್ಲ ನನ್ನ ತಾಯಿ ಇಂಥ ಕೆಲಸ ಮಾಡಿಬಿಟ್ಟಿದ್ದಾಳೆ, ನನ್ನ ತಂದೆ ಸತ್ತು ಹೋಗಿದ್ದಾರೆ, ನನ್ನ ಅಣ್ಣ ಕಾಡಿಗೆ ಹೊರಟೋಗಿದ್ದಾನೆ, ಇಷ್ಟೆಲ್ಲ ಸಾಲದು ಅಂತ ಈಗ ನೀವು ಬೇರೆ ನನಗೆ ಪಟ್ಟಾಭಿಷಕ್ತನಾಗು ಅಂತ ಹೇಳ್ತಾ ಇದ್ದಾರಲ್ಲ. ರಾಜಾಜ್ಞೆ ಎಲ್ಲರಿಗೂ ಒಳ್ಳೇದೇನೆ, ನಾನು ಯಾರ್ಯಾರಿಗೆ ಯಾವ ರೀತಿಯಲ್ಲಿ ಅಂತ ಉತ್ತರ ಕೊಡಲಿ, ಯಾರಿಗೇನು ಸುಖ ಅಂತ ಅನ್ಸಿದ್ರೋ ಅದನ್ನೇ ಹೇಳಿ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾನೆ. ಅಂದರೆ ನನ್ನ ಮನಸ್ಸಲ್ಲಿ ಏನಿದೆ ಅನ್ನೋಂಥ ವಿಚಾರ ನಿಮ್ಗೆ ಯಾರಿಗೂ ಗೊತ್ತಾಗ್ತಾ ಇಲ್ಲ, ನೀವು ನನ್ನ ಮನಸ್ಸಲ್ಲಿ ಏನಿದೆ ಅದನ್ನು ಕೇಳ್ತಾ ಇಲ್ಲ, ನಿಮಗೆ ಇಷ್ಟ ಬಂದಂಗೆ ನೀವು ಮಾಡ್ತಾ ಇರಿ. ಇವಾಗ ರಾಜನ ಆಜ್ಞೆ ಅಲ್ವಾ ಅದು, ದಶರಥ ಮಹಾರಾಜ ಹೇಳಿರ್ತಾನೆ ಭರತನಿಗೆ ಪಟ್ಟಾಭಿಷೇಕ ಮಾಡಬೇಕು ಅಂತ. ಸೊ ರಾಜನ ಆಜ್ಞೆಯ ರೀತಿಯಲ್ಲಿ ನೀವು ಯಾರ್ಯಾರು ಏನೇನು ಬೇಕೋ ಅವರೆಲ್ಲ ಏನಾದರೂ ಹೇಳ್ಕೊಂಡೋಗಿ, ನನ್ನ ಕುಮಾತೆ ಅಂದರೆ ಕೆಟ್ಟ ತಾಯಿ ಕೈಕೆ ಸಮೇತ ನನ್ನನ್ನು ಬಿಟ್ಟು ಈ ಕೆಲಸ ಚೆನ್ನಾಗಿದೆ ಅಂತ ಬೇರೆ ಯಾರು ತಾನೇ ಹೇಳೋದಕ್ಕೆ ಸಾಧ್ಯ? ಅಂದರೆ ನನ್ನ ತಾಯಿ ಒಬ್ಬಳಿಗೆ ಮಾತ್ರ ಈ ಕೆಲಸ ಸರಿಯಾಗಿದೆ ಅಂದರೆ ನಾನು ಅಭಿಷಕ್ತನಾಗೋದು ಒಳ್ಳೆ ಕೆಲಸ ಅದು ಅಂತ ಅನ್ನಿಸ್ಬೋದು, ಆದರೆ ಬೇರೆ ಯಾರಿಗೂ ಇದು ಒಳ್ಳೆಯದು ಅಂತ ಅನ್ಸಲ್ಲ. ಜಡಚೇತನಾತ್ಮಕವಾದಂಥ ಈ ಜಗತ್ತಲ್ಲಿ ನನ್ನನ್ನು ಉಳಿದು ಸೀತಾರಾಮರು ಪ್ರಾಣಪ್ರಿಯರಲ್ಲದವರು ಯಾರಿದ್ದಾರೆ? ಅಂದರೆ ಎಲ್ಲರಿಗೂ ಸೀತಾರಾಮರು ಇಷ್ಟ, ಆದರೆ ನನ್ನನ್ನು ಬಿಟ್ಟು ಅಂತ ಹೇಳ್ತಾ ಇದ್ದಾನೆ. ಯಾಕಂದರೆ ನನ್ನಿಂದ ತಾನೇ ಇದೆಲ್ಲ ಆಗ್ತಾ ಇರೋದು. ಈ ಪರಮ ಹಾನಿಯಲ್ಲಿ ಎಲ್ಲರಿಗೂ ಕೂಡ ದೊಡ್ಡ ಲಾಭ ಕಾಣಿಸ್ತಾ ಇದೆಯಲ್ಲ. ಅಂದರೆ ಇಷ್ಟು ಆಗಿದ್ರೂ ಕೂಡ ನನಗೆ ಪಟ್ಟಾಭಿಷೇಕ ಮಾಡಬೇಕು ಅಂತ ಹೇಳ್ತಾ ಇದ್ದೀರಲ್ಲ, ನನ್ನ ದಿನಗಳು ಎಷ್ಟು ಕೆಟ್ಟದಾಗಿದೆ ನೋಡಿ. ಅಣ್ಣನನ್ನು ಕಾಡ್ಗಟ್ಟಿ ಈಗ ಪಟ್ಟಾಭಿಷೇಕ ಮಾಡಿಕೊಳ್ಳೋ ಅಂಥ ಪರಿಸ್ಥಿತಿಲಿ ನಾನು ಇದೀನಲ್ಲ, ನನಗೆ ಈ ರೀತಿಯ ಒಂದು ದಿನಗಳು ಬಂದಿದೆ ಅಂತಂದರೆ ಇದರಲ್ಲಿ ಯಾರ ದೋಷನೂ ಇಲ್ಲ. ನೀವೆಲ್ಲರೂ ಕೂಡ ಸಂಶಯ, ಸೌಶಲ್ಯ, ಪ್ರೀತಿ ಇವುಗಳ ವಶರಾಗಿದ್ದೀರಾ, ಅದಕ್ಕೋಸ್ಕರ ನೀವು ಈ ರೀತಿ ಹೇಳ್ತಾ ಇರೋದು ಸರಿಯಾಗೇ ಇದೆ ಅಂತ ಹೇಳ್ತಾ ಇದ್ದಾನೆ. ಇಲ್ಲಿ ಯಾಕೆ ಸಂಶಯ ಅಂತ ಹೇಳಿದಾನೆ, ಸೌಶಲ್ಯ, ಪ್ರೀತಿ ಅನ್ನೋದನ್ನು ಹೇಳಿದಾನೆ ಅನ್ನೋದನ್ನು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ನೋಡಿ, ಇಲ್ಲಿ ಅವನು ಮೊದಲೇ ನನಗಿಷ್ಟೆಲ್ಲ ಪ್ರಾಬ್ಲಮ್ ಆಗಿದೆ, ನನ್ನ ತಂದೆ ಕಳ್ಕೊಂಡಿದ್ದೀನಿ, ನನ್ನ ಅಣ್ಣ ಕಾಡಿಗೆ ಹೊರಟೋಗಿದ್ದಾನೆ, ಇಷ್ಟೆಲ್ಲ ಯೋಚನೆ ಮಾಡಬೇಕಾದ್ರೆ ನೀವು ಕೂಡ ಪಟ್ಟಾಭಿಷೇಕ ಮಾಡ್ಕೊ ಅಂತ ಹೇಳ್ತಾ ಇದ್ದೀರಲ್ಲ, ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾನೆ. ನೀವೆಲ್ಲ ಹೇಳ್ತಾ ಇರೋದಕ್ಕೆ ರೀಸನ್ ಇದೆ, ಕರೆಕ್ಟು, ನೀವು ಮಾಡ್ತಾ ಇರೋದು ಸರಿ. ವಿಧಿನೇ ಈ ರೀತಿ ಆಟ ಆಡಿಸ್ತಾ ಇರಬೇಕಾದ್ರೆ ನೀವೇನು ಮಾಡ್ತೀರಾ ಅನ್ನೋದನ್ನು ಹೇಳ್ತಾ ಇದ್ದಾನೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.